ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪಹಾಸ್ಯ ಬೇಡ ಎಂದು ಶಾಸಕರ ಹೇಳಿಕೆ. ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದ್ದಂತೆ ಫ್ರಿಡ್ಜ್ ಖರೀದಿ ಮಾಡಿದ ಮಹಿಳೆ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಬಂದಿಲ್ವಾ? ಹಾಗಾದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಚಿನ್ನದ ಬೆಲೆ ಮತ್ತೆ ಇಳಿಕೆ ಕಾಣ್ತಾ ಇದೆ, ಬೆಳ್ಳಿ ಬೆಲೆಯಲ್ಲೂ ಕೂಡ ಇಳಿಕೆ ಆಗಿದೆ. ಎಷ್ಟು ಇಳಿಕೆ ಆಗಿದೆ ನೋಡೋಣ. ಮತ್ತೊಂದೆಡೆಯಲ್ಲಿ ರಾಜಸ್ಥಾನ ಬಿಟ್ರೆ ನಮ್ಮಲ್ಲೇ ಹೆಚ್ಚು ಮಳೆ ಆಶ್ರಿತ ಭೂಮಿ ಇರುವುದು ಎಂದು ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯನವರ ಭಾಷಣ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ಗೆ ದಿನಾಂಕ ಸಮೀಪವಾಗ್ತಾ ಇದೆ. ಫೆಬ್ರವರಿ 1ರಂದು ಸ್ವತಂತ್ರ ಭಾರತದ 80ನೇ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ. ಮತ್ತೊಂದೆಡೆಯಲ್ಲಿ 15,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಪ್ರೋತ್ಸಾಹ ಧನ ಘೋಷಣೆ. ಎಲ್ಲ ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ರಾಜ್ಯದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ರೆ 50,000 ರೂಪಾಯಿ ಪ್ರೋತ್ಸಾಹ ಧನ ಜಮಾ ಆಗುತ್ತೆ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಕಮೆಂಟ್ ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಯ ಫಲಾನುಭವಿಗಳಿಗೆ 24ನೇ ಕಂತು ಜಮೆ ಆಗುವುದು ಶುರುವಾಗಿದೆ. ಹೌದು, ಸೆಪ್ಟೆಂಬರ್ ತಿಂಗಳ ಕಂತು ಇದಾಗಿದ್ದು ಮಹಿಳೆಯರಿಗೆ 2,000 ರೂಪಾಯಿ ಜಮೆ ಆಗ್ತಾ ಇದೆ. ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪಹಾಸ್ಯ ಮಾಡುವುದು ಬೇಡ ಎಂದು ಶಾಸಕ ಕದಲೂರು ಉದಯ್ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆಯಿಂದ ಗೃಹಿಣಿಯರ ಬದುಕು ಹಸನಾಗುತ್ತಿದ್ದು, ಆದರೂ ಕೂಡ ಕೆಲವರು ಯೋಜನೆಗಳ ಬಗ್ಗೆ ಟೀಕೆ ಮತ್ತು ಅಪಹಾಸ್ಯ ಮಾಡುತ್ತಿದ್ದಾರೆ. ಇದು ಸರಿಯಲ್ಲ ಎಂದು ಮಾಧ್ಯಮಗಳ ಮುಂದೆ ಶಾಸಕ ಉದಯ್ ಅವರು ಕಿಡಿಕಾರಿದ್ದಾರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಿಂದ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಸರ್ಕಾರ ನೀಡುತ್ತಿದ್ರು. ಕೆಲವರು ಯೋಜನೆ ಬಗ್ಗೆ ಕೇವಲವಾಗಿ ಕಟುವಾಗಿ ಮಾತನಾಡುತ್ತಿದ್ದಾರೆ. ಯೋಜನೆ ಮಹತ್ವ ತಿಳಿಯದೆ ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣವು ಜಮೆ ಆಗುವುದು ಶುರುವಾಗಿದೆ. ಹೌದು, ಪ್ರತಿ ತಿಂಗಳು ಜಮೆ ಆಗಬೇಕಾಗಿತ್ತು. ಆದರೆ 3-4 ತಿಂಗಳಿನಿಂದ ಹಣ ಜಮಾ ಆಗಿಲ್ಲ. ಹೊಸ ವರ್ಷದ ಸಮಯದಲ್ಲಿ ಬಾಕಿ ಕಂತುಗಳು ಜಮಾ ಆಗುವುದು ಶುರುವಾಗಿದೆ. ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ರಾಯಚೂರು ಜಿಲ್ಲೆಯ ಫಲಾನುಭವಿಯೊಬ್ಬರು ಫ್ರಿಡ್ಜ್ ಅನ್ನ ಖರೀದಿ ಮಾಡಿದ್ದಾರೆ. ಹೌದು ವೀಕ್ಷಕರೇ, ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಉಪ್ಪಲದೊಡ್ಡಿ ಗ್ರಾಮದ ನಿವಾಸಿ ಹನುಮಮ್ಮ ಎಂಬುವರು ಸರ್ಕಾರದಿಂದ ಬರುತ್ತಿದ್ದಂತೆ 2,000 ರೂಪಾಯಿ ಕೂಡಿಸಿ ಇದೀಗ ಫ್ರಿಡ್ಜ್ ಅನ್ನ ಖರೀದಿ ಮಾಡಿದ್ದಾರೆ. ಹೌದು, ಮಾಧ್ಯಮಗಳ ಮುಂದೆ ಮಾತನಾಡಿದಂತವರು ಒಟ್ಟು 23 ಕಂತನ ನಾವು ಪಡೆದುಕೊಂಡಿದ್ದೇವೆ. ಇದೀಗ ಆ ಒಂದು ಹಣವನ್ನ ಖರ್ಚು ಮಾಡದೆ ಕೂಡಿಟ್ಟಿದ್ದೆವು. ಈ ಮೂಲಕ 17,000 ರೂಪಾಯಿಯಲ್ಲಿ ಹೊಸದಾಗಿ ಫ್ರಿಡ್ಜ್ ಖರೀದಿ ಮಾಡಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಮ ಜೀವನ ಸುಲಭವಾಗಿದೆ. ಇದೀಗ ಫ್ರಿಡ್ಜ್ ಮೂಲಕ ಆಹಾರ ವಸ್ತುಗಳು ಕೂಡ ಸುರಕ್ಷಿತವಾಗಿ ಸಂಗ್ರಹಿಸಲು ಅನುಕೂಲವಾಗಿದೆ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದಕ್ಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನನ್ನ ಧನ್ಯವಾದಗಳು ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾವಾಯ್ತಾ? ಕಮೆಂಟ್ ಮಾಡಿ. ಯಾಕಂದ್ರೆ ಗದಗ, ಬಾಗಲಕೋಟೆ, ಹಾವೇರಿ ಮತ್ತು ಬೆಳಗಾವಿ ಜಿಲ್ಲೆ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತಿರುವುದು ವರದಿಯಾಗಿದೆ. ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ನೀವು ಕೂಡ ಚಿನ್ನ ಪ್ರಿಯರಾಗಿದ್ದರೆ ಅಥವಾ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಯೋಚಿಸುತ್ತಿದ್ರೆ 2026 ಮುಗಿಯುವುದರೊಳಗೆ ಚಿನ್ನ ಖರೀದಿ ಮಾಡುವುದು ಬೇಸ್ ಎಂದು ಹೇಳಲಾಗಿದೆ. ಯಾಕಂದ್ರೆ ಸ್ನೇಹಿತರೆ, ಪ್ರಸಿದ್ಧ ಮಾರುಕಟ್ಟೆ ತಜ್ಞರಾಗಿರುವ ಎಡ್ ಆರ್ಡೆನ್ ಎನ್ನುವರು 2029-2030 ಅನ್ನುವಷ್ಟರಲ್ಲಿ 24 ಕ್ಯಾರೆಟ್ 10 ಗ್ರಾಂ ಚಿನ್ನ 3 ಲಕ್ಷ ಗಡಿ ದಾಟುತ್ತೆ ಎಂದು ಭವಿಷ್ಯ ನುಡಿದಿದ್ದಾರೆ. ಹೌದು ಸ್ನೇಹಿತರೆ, ಭಾರತ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆ ಕಾಣ್ತಾ ಇದೆ. ಭಾರತೀಯರು ಚಿನ್ನ ಪ್ರಿಯರು. ಅದರಲ್ಲೂ ವಿಶೇಷವಾಗಿ ಹಬ್ಬ, ಮದುವೆ, ಶುಭ ದಿನ ಸೇರಿದಂತೆ ನಾನಾ ದಿನಗಳಲ್ಲಿ ಹಲವರು ಚಿನ್ನವನ್ನ ಖರೀದಿ ಮಾಡ್ತಾರೆ. ಇನ್ನು ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆ ಆಗುತ್ತಿದ್ದಂತೆ ಸಾಕಷ್ಟು ಜನರು ಚಿನ್ನದ ಮೇಲೆನೆ ಹೂಡಿಕೆ ಮಾಡಲು ಕೂಡ ಇಷ್ಟಪಡುತ್ತಿದ್ದಾರೆ. ಇದರಿಂದ ಚಿನ್ನದ ಬೆಲೆ ಸತತವಾಗಿ ಏರಿಕೆ ಕಾಣ್ತಾ ಇದೆ. ಇದೀಗ ಹೊಸ ವರ್ಷದ ಪ್ರಾರಂಭದಲ್ಲಿ ಚಿನ್ನದ ಬೆಲೆ ಕುಸು ಇಳಿಕೆ ಕಂಡಿದೆ. ಹಾಗಾಗಿ ಚಿನ್ನ ಪ್ರಿಯರು ಈ ಸಮಯದಲ್ಲಿ ಚಿನ್ನ ಖರೀದಿ ಮಾಡಿದ್ರೆ ಒಳ್ಳೆಯದು ಎಂದು ಹೇಳಲಾಗಿದೆ. ಹೌದು, 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ಇದೀಗ 13,582 ರೂಪಾಯಿ ಆಗಿದೆ. ನಿನ್ನೆ ಇದು 13,620 ರೂಪಾಯಿ ಆಗಿತ್ತು. ಅಂದ್ರೆ ಸ್ನೇಹಿತರೆ, ನಿನ್ನೆಗೆ ಹೋಲಿಸಿದ್ರೆ ಪ್ರತಿ ಗ್ರಾಮ್ನಲ್ಲಿ 38 ರೂಪಾಯಿ ಇಳಿಕೆ. ಅಂದ್ರೆ 10 ಗ್ರಾಮ್ಗೆ 380 ರೂಪಾಯಿ ಇಳಿಕೆ ಆಗಿದೆ. ಸದ್ಯ 24 ಕ್ಯಾರೆಟ್ 10 ಗ್ರಾಂ ಚಿನ್ನ 1,35,820 ರೂಪಾಯಿ, ಅಂದ್ರೆ ಆಸುಪಾಸು 1,36,000 ರೂಪಾಯಿ ಎಂದು ಹೇಳಲಾಗಿದೆ. ಅದೇ ರೀತಿ ಪ್ರತಿ ಗ್ರಾಂ ಬೆಳ್ಳಿ ಇದೀಗ 240 ರೂಪಾಯಿ ಸ್ನೇಹಿತರೆ. ಅಂದ್ರೆ 1,000 ಗ್ರಾಂಗೆ 2,40,000 ರೂಪಾಯಿ ಆಗಲಿದೆ ಎಂದು ಹೇಳಲಾಗಿದೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿತವಾಗಬೇಕು, ಮತ್ತಷ್ಟು ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ.
ರಾಜಸ್ಥಾನ ಬಿಟ್ಟರೆ ನಮ್ಮಲ್ಲೇ ಹೆಚ್ಚು ಮಳೆ ಆಶ್ರಿತ ಭೂಮಿ ಇರುವುದು ಎಂದು ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ದಾರೆ. ಹೌದು, ಭಾರತದಲ್ಲಿ ರಾಜಸ್ಥಾನದ ನಂತರ ಅತಿ ಹೆಚ್ಚು ಮಳೆ ಆಶ್ರಿತ ಭೂಮಿ ಇರುವುದಿದ್ರೆ ಅದು ಕರ್ನಾಟಕ. ಈ ಒಣ ಭೂಮಿಯನ್ನು ಹಸಿರಾಗಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಸಿಎಂ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ಅಂಬಾದೇವಿ ಮಠದಲ್ಲಿ ಆಯೋಜನೆ ಮಾಡಲಾಗಿದ್ದಂಥ ಜಾತ್ರಾ ಮಹೋತ್ಸವ ಹಾಗೂ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು ವೇದಿಕೆ ಮೇಲೆ ಸಿಎಂ ಅವರು ಭಾಷಣ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ರೈತರ ಹಿತದೃಷ್ಟಿಯಿಂದ ತೆಗೆದುಕೊಳ್ಳಲಿರುವ ಮುಂಬರುವ ಪ್ರಮುಖ ನೀರಾವರಿ ನಿರ್ಧಾರದ ಮಾಹಿತಿಯೂ ಕೂಡ ಸಿಎಂ ಅವರು ಹಂಚಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಸಿಎಂ ಸಿದ್ದರಾಮಯ್ಯರ ಪ್ರಕಾರ ಜೂನ್ 2026ರ ಅಂತ್ಯದ ಒಳಗೆ ತುಂಗಭದ್ರಾ ಜಲಾಶಯದ ಎಲ್ಲಾ ಕ್ರಸ್ಟ್ ಗೇಟ್ ಅನ್ನು ಅಳವಡಿಸಿ ಮುಂಬರುವ ಮುಂಗಾರು ಹಂಗಾಮಿನಲ್ಲಿ ಪ್ರತಿ ರೈತರ ಜಮೀನುಗಳಿಗೆ ನೀರು ಒದಗಿಸಲು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಸಿಎಂ ಅವರು ಘೋಷಣೆ ಮಾಡಿದ್ದಾರೆ. ಒಣ ಭೂಮಿಗೆ ಜೀವ ತುಂಬಲು ರಾಜ್ಯಾದ್ಯಂತ ಏತ ನೀರಾವರಿ ಯೋಜನೆಯೂ ಕೂಡ ಜಾರಿಗೆ ತರುತ್ತೇವೆ ಎಂದಿದ್ದಾರೆ. ಇದೇ ಮಧ್ಯೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದಂತ ಮುಖ್ಯಮಂತ್ರಿಯವರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಪ್ರತಿ ಕುಟುಂಬಕ್ಕೆ ಏನಿಲ್ಲವೆಂದರೂ 4,000 ರೂಪಾಯಿಂದ 5,000 ರೂಪಾಯಿ ಉಳಿತಾಯವಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲ ಎಂದು ಬಿಜೆಪಿಯವರು ಟೀಕೆ ಮಾಡುತ್ತಿದ್ದು ಅದೆಲ್ಲವೂ ಕೂಡ ಸುಳ್ಳು. ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ನಾವು ಸ್ಥಗಿತ ಮಾಡಿಲ್ಲ. ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿಗೂ ಆದ್ಯತೆ ಕೊಡುತ್ತಿದ್ದೇವೆ. ಇಲ್ಲಿವರೆಗೆ 643 ಕೋಟಿಯ ಉಚಿತ ಟಿಕೆಟ್ ಅನ್ನು ಕೊಡಲಾಗಿದ್ದು ಇದಕ್ಕಾಗಿಯೇ ಸರ್ಕಾರ 16,000 ಕೋಟಿ ರೂಪಾಯಿ ಶಕ್ತಿ ಯೋಜನೆಗೆ ಭರಿಸಿದೆ ಎಂದು ಸಿಎಂ ಅವರು ತಿಳಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಸಾಮಾನ್ಯವಾಗಿ ವೃತ್ತಿಪರ ಕೆಲಸ ಮಾಡುತ್ತಿರುವವರಿಗೆ ಭಾನುವಾರದಂದು ರಜೆ ಇರುತ್ತೆ. ಆದರೆ ಈ ಬಾರಿ ಕೇಂದ್ರ ಸರ್ಕಾರ ಭಾನುವಾರ ಇದ್ರೂ ಕೂಡ ಕೆಲಸ ಮಾಡಲಿದೆ. ಹೌದು ಸ್ನೇಹಿತರೆ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1 ಭಾನುವಾರವಿದ್ರೂ ಅದೇ ದಿನ ಬಜೆಟ್ ಮಂಡನೆ ಮಾಡಲಿದ್ದಾರೆ ಎಂದು ಹೇಳಲಾಗಿದೆ. ಹೌದು, ಭಾರತದ ಆರ್ಥಿಕ ದಿಕ್ಕು ನಿರ್ಧರಿಸುವ ಕೇಂದ್ರದ ಬಜೆಟ್ಗಾಗಿ ಪ್ರತಿಯೊಬ್ಬರ ಗಮನ ಫೆಬ್ರವರಿ 1ರ ಮೇಲೆ ಇದ್ದು ಇದೀಗ 2026ರ ಕೇಂದ್ರದ ಬಜೆಟ್ ಅನ್ನು ಭಾನುವಾರವೇ ಮಂಡಿಸುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ. ಹೌದು ಸ್ನೇಹಿತರೆ, ಹಣಕಾಸು ಸಚಿವೆ ಆಗಿರುವ ನಿರ್ಮಲಾ ಸೀತಾರಾಮನ್ ಅವರು ಈಗಾಗಲೇ ಸತತವಾಗಿ 8 ಬಾರಿ ಕೇಂದ್ರ ಬಜೆಟ್ ಮಂಡಿಸಿದ್ದು ಇದೀಗ 9ನೇ ಬಾರಿ ಇವರು ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಹಾಗೆ ನೋಡಿದರೆ ಇದು ಸ್ವಾತಂತ್ರ್ಯ ನಂತರದ 80ನೇ ಬಜೆಟ್ ಆಗಿದೆ ಸ್ನೇಹಿತರೆ. ಹೌದು, ಈ ಬಾರಿಯ ಬಜೆಟ್ ನಲ್ಲಿ ಕಾರ್ಮಿಕರಿಗೆ, ನೌಕರರಿಗೆ, ರೈತರಿಗೆ ಸೇರಿದಂತೆ ಪ್ರತಿ ವರ್ಗದವರಿಗೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ. ಹೌದು, 2028ರ ಚುನಾವಣೆಯೂ ಕೂಡ ಸಮೀಪವಾಗುತ್ತಿದ್ದು ಹಾಗಾಗಿ ಈ ಬಾರಿಯ ಬಜೆಟ್ ನಲ್ಲಿ ಹಲವು ಬದಲಾವಣೆ ಘೋಷಣೆ ಆಗುವ ಸಾಧ್ಯತೆ ಇದೆ. ಅಂದ ಹಾಗೆ ಸ್ನೇಹಿತರೆ, ಈ ಬಾರಿಯ ಬಜೆಟ್ ನಲ್ಲಿ ಸಿಗರೇಟ್ ಪ್ರಿಯರಿಗೆ ಶಾಕ್ ಸಿಗಲಿದೆ. ಹೌದು, ಸಿಗರೇಟ್ ಬೆಲೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಳವಾಗಲಿದೆ. ಇತ್ತೀಚೆಗೆ ಜಿಎಸ್ಟಿ ಮತ್ತು ಹೊಸ ತೆರಿಗೆ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಪ್ರಕಟಿಸಿದ್ದು ಈ ಮೂಲಕ ಫೆಬ್ರವರಿ 1, 2026ರಿಂದ ಭಾರತದಲ್ಲಿ ಸಿಗರೆಟ್ ಬೆಲೆ ಏಕಾಏಕಿ ದುಬಾರಿ ಆಗಲಿದೆ. ಹೌದು, ಇಲ್ಲಿಯವರೆಗೆ ಸಿಗರೆಟ್ಗಳಿಗೆ ವಿಶೇಷವಾಗಿ ಜಿಎಸ್ಟಿ ಮತ್ತು ಇತರೆ ಮೌಲ್ಯಾಧಾರಿತ ಮೂಲಕ ತೆರಿಗೆ ವಿಧಿಸಲಾಗುತ್ತಿತ್ತು. ಆದರೆ ಈಗ ಫೆಬ್ರವರಿ 1ರಿಂದ ಸರ್ಕಾರ ಸಿಗರೆಟ್ ಅಂತಲೇ ನಿರ್ದಿಷ್ಟ ಅಬಕಾರಿ ಸುಂಕವನ್ನ ಪರಿಚಯಿಸುತ್ತಿದೆ. ಈ ಒಂದು ಸುಂಕ 1,000ಕ್ಕೂ ಅಧಿಕ ವಿಶೇಷ ಸಿಗರೆಟ್ಗಳಿಗೆ ವಿಧಿಸಲಾಗುತ್ತಿದೆ. ಹೌದು, ಸಿಗರೆಟ್ ಫಿಲ್ಟರ್ ಆಗಿದ್ರೆ ಬೇರೆ ಟ್ಯಾಕ್ಸು, ಫಿಲ್ಟರ್ ಆಗಿಲ್ಲವೆಂದರೆ ಬೇರೆ ಟ್ಯಾಕ್ಸು ಮತ್ತು ಸಿಗರೆಟ್ನ ಉದ್ದವನ್ನು ಕೂಡ ಅವಲಂಬಿಸಿ ಟ್ಯಾಕ್ಸ್ ಅನ್ನು ವಿಧಿಸಲಾಗುತ್ತಿದೆ. ಸ್ನೇಹಿತರೆ, ಇದೊಂದು ಶಾಕಿಂಗ್ ಮಾಹಿತಿ ಆಗಿತ್ತು. ಅಂದ ಹಾಗೆ ಕೇಂದ್ರದ ಸರ್ಕಾರ ಇದೀಗ 15,000 ರೂಪಾಯಿ ಕೊಡುವ ಒಂದು ಘೋಷಣೆಯೂ ಕೂಡ ಮಾಡಿದೆ. ಹೌದು ಸ್ನೇಹಿತರೆ, ಏನಾದರೂ ಹೊಸದಾಗಿ ಉದ್ಯಮ ಸ್ಟಾರ್ಟ್ ಮಾಡಿದರೆ ಆಗ ನಿಮಗೆ ಕೇಂದ್ರ ಸರ್ಕಾರವೇ 15,000 ರೂಪಾಯಿ ಪ್ರೋತ್ಸಾಹಧನ ಕೊಡಲಿದೆ. ಹೌದು, ಒಂದು ಬಾರಿಗೆ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಯೋಜನೆಯಡಿಯಲ್ಲಿ EPFO ನಲ್ಲಿ ನೋಂದಾಯಿಸಿಕೊಂಡ್ರೆ ಉದ್ಯೋಗಿಗಳಿಗೆ 15,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತೆ ಎಂದು ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ ನಲ್ಲಿ EPFO 15,000 ಎಂದು ಕಮೆಂಟ್ ಮಾಡಿ. ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ನೀವು ಕೂಡ ಪಾಲಕರು, ಪೋಷಕರಾಗಿದ್ದರೆ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸಿ. ಹೌದು ಸ್ನೇಹಿತರೆ, ಸರ್ಕಾರವೇ ನಿಮಗೆ 50,000 ರೂಪಾಯಿವರೆಗೆ ಪ್ರೋತ್ಸಾಹಧನ ಕೊಡಲಿದೆ. ಹೌದು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲೇ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರೆ ಆಗ ಅವರಿಗೆ ರಾಜ್ಯ ಸರ್ಕಾರ ಪ್ರೋತ್ಸಾಹಧನ ಕೊಡಲಿದೆ. ಹೌದು ಸ್ನೇಹಿತರೆ, SSLCಯಿಂದ ಹಿಡಿದು PUC ಪದವಿ, ಸ್ನಾತಕೋತ್ತರ ಪದವಿ ಹೀಗೆ ಹಲವು ಪದವಿಗಳಿಗೆ ಬೇರೆ ಬೇರೆ ತರಹದ ಪ್ರೋತ್ಸಾಹಧನ ಘೋಷಣೆ ಮಾಡಲಾಗಿದೆ. ಒಂದೊಮ್ಮೆ ನಿಮ್ಮ ಮಕ್ಕಳು SSLCಯಲ್ಲಿ 60%ರಿಂದ 75%ರಷ್ಟು ಮೊದಲ ಬಾರಿ ಅಂಕ ಗಳಿಸಿದರೆ 7,500 ರೂಪಾಯಿ ಪ್ರೋತ್ಸಾಹಧನ, 75%ಕ್ಕಿಂತ ಹೆಚ್ಚು ರಿಸಲ್ಟ್ ತಂದರೆ ಆಗ 15,000. ಒಂದೊಮ್ಮೆ PUC ಡಿಪ್ಲೊಮಾ ಒಂದೇ ಬಾರಿಗೆ ಪಾಸ್ ಆದರೆ 20,000 ರೂಪಾಯಿ, ಪದವಿ ಮಾಡುತ್ತಿದ್ದರೆ 25,000 ರೂಪಾಯಿ, ಸ್ನಾತಕೋತ್ತರ ಪದವೀಧರರಿಗೆ 30,000, ವೃತ್ತಿಪರ ಪದವಿಗೆ 35,000. ಒಂದೊಮ್ಮೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ PG ಕೋರ್ಸ್ಗಳ ವಿವಿಧ ವಿಷಯಗಳಲ್ಲಿ 1ರಿಂದ 5 ರ್ಯಾಂಕ್ ಒಳಗೆ ಏನಾದರೂ ವಿದ್ಯಾರ್ಥಿಗಳು ಬಂದರೆ ಆಗ ಪ್ರೋತ್ಸಾಹಧನವಾಗಿ 50,000 ಕೊಡುವ ಬಗ್ಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಈ ಬಗ್ಗೆಯೂ ಕೂಡ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ ನಲ್ಲಿ ವಿದ್ಯಾರ್ಥಿ ಪ್ರೋತ್ಸಾಹಧನ ಎಂದು ಕಮೆಂಟ್ ಮಾಡಿ. ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.